ಸರಿ ಶಾಸ್ತ್ರಿಗಳೇ, ಗುರುಸ್ಮರಣೆಯ ಮಹತ್ವದ ಬಗ್ಗೆ ಈ ದಿನ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಪದ್ಮಲತಾ ಅವರು ಅವರ ಮಗಳ ಬಗ್ಗೆ ಸಂದೇಶವನ್ನು ಕಳಿಸಿದ್ದಾರೆ ಬೆಂಗಳೂರಿಂದ. ಅವರ ಹುಟ್ಟಿದ ದಿನಾಂಕ 5/12/2002, ಸಮಯ 10:11 ಬೆಳಗ್ಗೆ. ಅವರ ಪ್ರಶ್ನೆ: ಸಂಗೀತದಲ್ಲಿ ಬಹಳ ಆಸಕ್ತಿ ಇದೆ, ಹೇಗಿದೆ ಮುಂದಿನ ಕೆಲಸ ತಿಳಿಸಿ ಅಂತ ಕೇಳಿದ್ದಾರೆ. ಜೊತೆಗೆ BE ಮಾಡ್ತಾ ಇದ್ದಾಳೆ, ಕೆಲಸ ಹಾಗೆ ಕ್ಷೇತ್ರದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಪದ್ಮಲತಾ ಅವರ ಪ್ರಶ್ನೆ ಅವರ ಮಗಳ ಕುರಿತಾಗಿ, ಮಗಳ ವಿದ್ಯಾಭ್ಯಾಸದ ಕುರಿತಾಗಿ. ಸಂಗೀತ ಕಲಿತಾ ಇದ್ದಾರೆ, ಇಂಜಿನಿಯರಿಂಗು ಮಾಡ್ತಾ ಇದ್ದಾರೆ. ಈಗೆಲ್ಲ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ, ಒಂದು 10 ಕಡೆ ನಾವು ಬುದ್ಧಿವಂತರಾಗಿರಬೇಕು ಅಂತ. ನೋಡೋಣ, ಜಾತಕ ಪರಿಶೀಲಿಸೋಣ. ನೋಡಿ, ಇದು ಮಕರ ಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನದಲ್ಲಿ ಶುಕ್ರನಿದ್ದಾನೆ, ಕುಜನೂ ಇದ್ದಾನೆ, ಲಾಭಾಧಿಪತಿಯೂ ಇದ್ದಾನೆ. ಶುಕ್ರ ಚೆನ್ನಾಗಿರುವ ಕಾರಣದಿಂದಾಗಿ, ಶುಕ್ರನೇ ಪಂಚಮಾಧಿಪತಿಯಾಗಿರೋದ್ರಿಂದಾಗಿ, ಅವನು ಪಂಚಮಾಧಿಪತಿಯೂ ಹೌದು, ಕರ್ಮಾಧಿಪತಿಯೂ ಹೌದು. ಈಗ ಶುಕ್ರನ ಕಾಲವೂ ನಡೀತಾ ಇದೆಯಲ್ಲ, ಇದಕ್ಕಿಂತ ಇನ್ನೇನು ಬೇಕು? ಶುಕ್ರನ ದಶೆಯಲ್ಲಿ ಶನೈಶ್ಚರನ ಭುಕ್ತಿ ನಡೀತಾ ಇದೆ, ತೊಂದರೆ ಇಲ್ಲ. ಗುರು ಹಂಸಯೋಗ ಈ ಶುಕ್ರನಿಂದಾಗಿ ಮಾಲವೀಯ ಯೋಗ. ನೋಡಿ, ಅವರು ಸಂಗೀತದಲ್ಲಿ ಖಂಡಿತ ಸಾಧನೆ ಮಾಡಬಹುದು. ಅಥವಾ ಅವರಿಗೆ ಅಪೇಕ್ಷೆ ಇತ್ತು ಅಂತಂದರೆ, ಗುರು ತುಂಬ ಚೆನ್ನಾಗಿದ್ದಾನೆ, ವಸ್ತುತಃ ಉಚ್ಚಸ್ಥಾನದಲ್ಲಿರ್ತಕ್ಕಂಥದ್ದು. ವಸ್ತುತಃ ಸೋಚ್ಛೆಯ ಪೂರ್ಣಂ ಅಂತ ಹೇಳುತ್ತೆ ಶಾಸ್ತ್ರ. ಹೀಗಾಗಿ ಬಲ ಯಾವುದಕ್ಕಿದೆಯಪ್ಪ ಅಂತಂದರೆ, ಗುರುವಿಗೆ ಹೆಚ್ಚಿನ ಬಲ ಇರ್ತಕ್ಕಂಥದ್ದು. ನವಾಂಶದಲ್ಲೂ ಗುರು ತುಂಬ ಚೆನ್ನಾಗಿದ್ದಾನೆ. ಈ ಕಾರಣದಿಂದಾಗಿ ಅವರು ಕೋಚಿಂಗ್, ಟೀಚಿಂಗ್ ಈ ರೀತಿಯಲ್ಲಿ ಪ್ರಯತ್ನ ಮಾಡಬಹುದು. ಇಂಜಿನಿಯರಿಂಗ್ ಮಾಡಿಕೊಂಡು ಅದರದೇ ಎಷ್ಟೋ ವಿಭಾಗಗಳ ಅಧ್ಯಯನ, ಅಧ್ಯಾಪನ ಇರುತ್ತಲ್ಲ, ಅದರಲ್ಲಿ ತೊಡಗಲಿಕ್ಕೆ ತುಂಬ ಚೆನ್ನಾಗಿದೆ. ಅಂತೂ ಜೀವನ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯ ರೀತಿಯಲ್ಲಿ ಸಾಗಲಿಕ್ಕೆ ಅವಕಾಶ ಇದೆ. ಅವರು ಅಪೇಕ್ಷೆ ಪಟ್ಟದ್ದು ಆಗಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಗುರು ಇದ್ದರೆ ಅದು ಶ್ರೇಷ್ಠಮತಿ, ಬೃಹಸ್ಪತಿ ಶ್ರೇಷ್ಠಮತಿ ಅಂತ ಗುರುವಿನ ಸ್ವಭಾವ. ಹೀಗಾಗಿ ಅವರು ಯಾವುದನ್ನು ಆಯ್ಕೆ ಮಾಡಿಕೊಂಡ್ರು ಅದರಲ್ಲಿ ಅತ್ಯುತ್ಕೃಷ್ಟವಾದ ಸಾಧನೆ ಮಾಡ್ತಾರೆ. ಹಾಗಿದೆ, ಲಗ್ನವನ್ನು ನೋಡ್ತಾನೆ ಗುರು, ಇದು ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿದೆ. ಅವರ ಅಪೇಕ್ಷೆಯಾಗಿ ಪ್ರಯತ್ನ ಮಾಡಲಿ, ಅದರಲ್ಲಿ ಮುಂದುವರಿಯಲಿ, ಅನುಕೂಲ ಆಗುತ್ತೆ. ಯೋಚನೆ ಮಾಡೋದೇ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಲತಾ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 31/7/1995, ಸಮಯ 12:30 ಮಧ್ಯಾಹ್ನ. ಅವರ ಪ್ರಶ್ನೆ: ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಲತಾ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದ ಪ್ರಶ್ನೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಮೌಢ್ಯನಾಗಿದ್ದಾನೆ. ದೇಹಬಲ, ಅಲ್ಲಿ ರಾಹು ಬೇರೆ ಇರತಕ್ಕಂಥದ್ದು, ಸಪ್ತಮದಲ್ಲಿ ಕೇತು ಇರತಕ್ಕಂಥದ್ದು. ಇದು ಸ್ವಲ್ಪ ದಾರಿಯನ್ನು ಸ್ವಲ್ಪ ತೊಡಕು ಮಾಡುತ್ತೆ. ಹೀಗಾಗಿ ಈ ಗ್ರಹಶಾಂತಿ ಬೇಕು. ಕುಜನ ವ್ಯಯದಲ್ಲಿರ್ತಕ್ಕಂಥದ್ದು. ಹೀಗಾಗಿ ಕುಜ, ಕೇತು ಪ್ರಧಾನವಾಗಿ, ಶುಕ್ರ, ಈ ಗ್ರಹಗಳ ಶಾಂತಿ ಬೇಕು. ಇವುಗಳನ್ನು ಮಾಡಿಸೋದ್ರಿಂದಾಗಿ ನಿಮ್ಮ ಏನು ಅಪೇಕ್ಷಿತ ಫಲ, ವಿವಾಹ ಅಪೇಕ್ಷೆ ಏನಿದೆ ಅದು ಸುಲಭ ಆಗುತ್ತೆ. ಶನೈಶ್ಚರನ ಕಾಲ ನಡೀತಾ ಇರೋದ್ರಿಂದಾಗಿ, ಶನೈಶ್ಚರ ಷಷ್ಠದಲ್ಲಿದ್ದಾನೆ. ಈ ಲಗ್ನಕ್ಕೆ ಅವನೇ ಮಾರಕ ಅಲ್ಲ, ನಿಮಗೆ ಅನುಕೂಲ ಇಲ್ಲ ಅಂತಲ್ಲ. ಬಟ್ ಮುಂದಿನ ವರ್ಷ 2025ರಲ್ಲಿ ಹೆಚ್ಚಿನ ಅವಕಾಶ ಇದೆ, ಆಗುತ್ತೆ ವಿವಾಹಕ್ಕೆ. ಈ ಗ್ರಹಶಾಂತಿ, ಒಂದು ಶ್ರದ್ಧೆಯಿಂದ ಗ್ರಹಶಾಂತಿ ಮಾಡಿಸಿ. ಕೇತು, ಶುಕ್ರ, ಕುಜ ಈ ಗ್ರಹಗಳ ಶಾಂತಿಯಿಂದಾಗಿ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಇನ್ನು ರಾಜು ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 23/12/2006, ಸಮಯ 5 ಗಂಟೆ ಸಂಜೆ. ಅವರ ಪ್ರಶ್ನೆ: ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಜು ಅವರ ಪ್ರಶ್ನೆ ಒಂದು ಶಿಕ್ಷಣ ಮತ್ತೊಂದು ಆರೋಗ್ಯ, 2 ಪ್ರಶ್ನೆ ಕಳಿಸಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ. ಲಗ್ನಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ. ಶುಕ್ರನಿಗೆ ಅಷ್ಟಮ ಸ್ಥಾನ ಒಳ್ಳೆಯದನ್ನು ಹೇಳಿದೆ, ಆದರೆ ಅದೊಂದು ದುಸ್ಥಾನ, ಶತ್ರು ಕ್ಷೇತ್ರ ಬೇರೆ. ಆದರೂ ಸ್ವಲ್ಪ ಹುಷಾರಾಗಿರಬೇಕು. ರಾಹು ದಶೆಯಲ್ಲಿ ಈಗ ಗುರು ಭುಕ್ತಿ ಬೇರೆ ನಡೀತಾ ಇದೆ. ಗುರು ನಿಮ್ಮ ಜಾತಕದಲ್ಲಿ ಸಪ್ತಮದಲ್ಲಿದ್ದಾನೆ, ತೊಂದರೆ ಇಲ್ಲ. ಆರೋಗ್ಯಕ್ಕೇನು ಅಂತ ಅಷ್ಟಮಾಧಿಪತಿ ಕಾಲ, ಹೀಗಾಗಿ ಗಮನ ಹರಿಸಬೇಕಾಗತ್ತೆ. ಯಾಕೆಂದರೆ ಅಲ್ಲಿ ಅಷ್ಟಮಾಧಿಪತ್ಯಕ್ಕೆ ಗುರುವಿಗೆ ಬೆಲೆ, ಧನುಸ್ಸುವಿನ ಗುರುವನ್ನೇ ಗಮನಿಸಬೇಕು ಅಂತಿದೆ. ಹೀಗಾಗಿ ನಾನೀಗಷ್ಟೇ ಹೇಳಿದೆ, ಗುರು ಸ್ಮರಣೆಗಳಿಂದಾಗಿ ಅನುಕೂಲ ಆಗುತ್ತೆ ಅಂತ. ಹೀಗಾಗಿ ತಪ್ಪದೇ ನೀವು ಗುರು ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ರುದ್ರಾಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಅದು ತುಂಬ ಸಹಕಾರವಾಗುತ್ತೆ, ಅನುಕೂಲ ಆಗುತ್ತೆ. ಕುಜ ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ. ವಿದ್ಯಾಭ್ಯಾಸಕ್ಕೆ ನೀವು ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ರಿಲೇಟೆಡ್ಡೇ ಟ್ರೈ ಮಾಡಿದ್ರೆ
ತುಂಬ ಒಳ್ಳೆಯದು, ಅದು ಹೆಚ್ಚಿನ ಫಲ ತಂದುಕೊಡುತ್ತೆ. ಚೆನ್ನಾಗಿದೆ, ಕುಜ ಚೆನ್ನಾಗಿರೋದ್ರಿಂದಾಗಿ ತುಂಬ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಹೀಗಾಗಿ ಆ ರೀತಿ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಮುಂದಿನ ಹಂತದಲ್ಲಿ ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.